ಗೆಳೆಯರೇ, ಜಗತ್ತಿನಲ್ಲೇ ಅತಿ ಪವರ್ಫುಲ್ ರಕ್ಷಣಾ ವ್ಯವಸ್ಥೆ ಅಂತ ಕರೆಯೋ ರಷ್ಯಾದ S-400ಗಿಂತಲೂ ಸ್ಟ್ರಾಂಗ್ ಆಗಿರೋ ಒಂದು ಕವಚವನ್ನು ಭಾರತ ಸೈಲೆಂಟ್ ಆಗಿ ಸದ್ದಿಲ್ಲದೆ ರೆಡಿ ಮಾಡ್ತಾ ಇದೆ. ಚೀನಾ, ಪಾಕಿಸ್ತಾನದಿಂದ ಬರೋ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಹೊಡೆದು ಬೀಳಿಸೋ ಭಾರತದ ಆ ಸೀಕ್ರೆಟ್ ಪ್ರಾಜೆಕ್ಟ್ ಯಾವುದು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಮುಂದಿನ ಪೀಳಿಗೆಯ ವಾಯು ರಕ್ಷಣಾ ವ್ಯವಸ್ಥೆ ಪ್ರಾಜೆಕ್ಟ್ ಕುಶ ಅನ್ನ ಡಿಕೋಡ್ ಮಾಡೋಣ. ಗೆಳೆಯರೇ, ಇವತ್ತಿನ ಯುದ್ಧ ಅಂದರೆ ಹಳೆ ಥರ ಇಲ್ಲ. ಎಲ್ಲವೂ ಸೆಕೆಂಡ್ಗಳಲ್ಲಿ ಚೇಂಜ್ ಆಗ್ತಿದೆ. ಇಲ್ಲಿ ಕೇವಲ ಅಟ್ಯಾಕ್ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಎದುರಾಳಿಯ ಅಟ್ಯಾಕನ್ನು ತಡೆಯೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಪಾಕಿಸ್ತಾನದ ಶಾಹೀನ್, ಅಬಾಬೀಲ್ ಕ್ಷಿಪಣಿಗಳು, ಚೀನಾದ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ ಇವೆಲ್ಲವೂ ಭಾರತದ ಸೆಕ್ಯೂರಿಟಿಗೆ ದೊಡ್ಡ ಚಾಲೆಂಜ್. ಇಸ್ರೇಲ್ನ ಐರನ್ ಡೋಮ್ ಸಣ್ಣ ಏರಿಯಾದಲ್ಲಿ ವರ್ಕ್ ಆಗುತ್ತೆ, ಆದರೆ ಭಾರತದಂತಹ ದೊಡ್ಡ ದೇಶಕ್ಕೆ ಬೇಕಾಗಿರೋದು ಲಾಂಗ್ ರೇಂಜ್ ಪವರ್ಫುಲ್ ರಕ್ಷಣಾ ಕವಚ. ಗೆಳೆಯರೇ, ಒಂದು ಚಿಕ್ಕದಾದ್ರೂ ತುಂಬ ಮುಖ್ಯವಾದ ಮಾತು. ನಮ್ಮ ಡೇಟಾ ಪ್ರಕಾರ ಈ ವಿಡಿಯೋ ನೋಡ್ತಿರೋ ನಿಮ್ಮಲ್ಲಿ ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಚಾನೆಲ್ ಹಿಂದೆ 7 ಜನರ ತಂಡದ ಹಗಲು ರಾತ್ರಿ ಶ್ರಮ ಇದೆ. ನಮ್ಮ 7 ಕುಟುಂಬಗಳ ಜೀವನ ನಿಮ್ಮ ಈ ಪ್ರೀತಿ ಮತ್ತು ಸಪೋರ್ಟ್ನಿಂದನೇ ಸಾಗ್ತಿದೆ. ನೀವು ಕೊಡೋ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ನಂಬರಲ್ಲ, ಅದು ನಮ್ಮ ಮುಂದಿನ ಸ್ಟ್ರಾಂಗ್ ರಿಸರ್ಚ್ ಕಂಟೆಂಟ್ಗೆ ಸಿಗೋ ದೊಡ್ಡ ಬೂಸ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ಥ್ಯಾಂಕ್ ಯು. ಈಗ ವಿಷಯಕ್ಕೆ ಬರೋಣ ಗೆಳೆಯರೇ. ಪ್ರಾಜೆಕ್ಟ್ ಕುಶ ಇದು DRDO ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರಿ ಸೇರಿ ಡೆವಲಪ್ ಮಾಡ್ತಿರೋ ಭಾರತದ ಸ್ವದೇಶಿ S-500 ಕ್ಲಾಸ್ ರಕ್ಷಣಾ ವ್ಯವಸ್ಥೆ. ರಷ್ಯಾದ S-400 ಮೇಲಿನ ಅವಲಂಬನೆ ಕಡಿಮೆ ಮಾಡೋದು ಮತ್ತು ಭಾರತದ ಡಿಫೆನ್ಸ್ ಸಪ್ಲೈ ಚೈನ್ನ ಸ್ಟ್ರಾಂಗ್ ಮಾಡೋದೇ ಇದರ ಮುಖ್ಯ ಗುರಿ. ಪ್ರಾಜೆಕ್ಟ್ ಕುಶ ಕೇವಲ ಫೈಟರ್ ಜೆಟ್ಗಳನ್ನು ಹೊಡೆಯೋದಿಲ್ಲ, ಇದು ಸೌಂಡ್ ಸ್ಪೀಡ್ಗಿಂತ ಫಾಸ್ಟ್ ಆಗಿ ಬರೋ ಕ್ಷಿಪಣಿಗಳು, ಡ್ರೋನ್ಗಳು, ಹೈಪರ್ಸಾನಿಕ್ ಮಿಸೈಲ್ಗಳು ಇವೆಲ್ಲವನ್ನೂ ಭಾರತದ ವಾಯು ಪ್ರದೇಶಕ್ಕೆ ಎಂಟ್ರಿ ಕೊಡೋ ಮೊದಲೇ ಡಿಟೆಕ್ಟ್ ಮಾಡಿ ನಾಶ ಮಾಡುತ್ತೆ. ಈ ಸಿಸ್ಟಮ್ನಲ್ಲಿ 3 ಹಂತದ ಇಂಟರ್ಸೆಪ್ಟರ್ ಲೇಯರ್ ಇದೆ. 150ರಿಂದ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳಿಗೆ ಆಟ ಮುಗಿಸ್ತಿದೆ. ಇತ್ತೀಚೆಗೆ ಇದರ ಮೊದಲ ಹಂತದ M1 ಇಂಟರ್ಸೆಪ್ಟರ್ ಟೆಸ್ಟ್ ಸಕ್ಸೆಸ್ ಆಗಿರೋದು ಭಾರತಕ್ಕೆ ದೊಡ್ಡ ವಿಕ್ಟರಿ. ಆದರೆ ಇಷ್ಟು ಮಿಸೈಲ್ಗಳನ್ನು ಒಂದೇ ಟೈಮ್ನಲ್ಲಿ ಕಂಟ್ರೋಲ್ ಮಾಡೋದು ಹೇಗೆ? ಅದಕ್ಕಾಗಿಯೇ ಭಾರತ ಬಳಸ್ತಿರೋದು ಪ್ರಾಜೆಕ್ಟ್ ಆಕಾಶ್ ತೀರ್. ಇದು ರೇಡಾರ್ಗಳು, ಸ್ಯಾಟಲೈಟ್ಗಳು, ಮಿಸೈಲ್ಗಳು ಎಲ್ಲವನ್ನೂ ಒಂದೇ ನೆಟ್ವರ್ಕ್ ಅಡಿಯಲ್ಲಿ ಕನೆಕ್ಟ್ ಮಾಡುತ್ತೆ. AI ಸಹಾಯದಿಂದ ಇದು ಬರುವುದು ಫೈಟರ್ ಜೆಟ್ನೋ ಡ್ರೋನ್ನೋ ಅನ್ನೋದನ್ನು ಕ್ಷಣಾರ್ಧದಲ್ಲಿ ಐಡೆಂಟಿಫೈ ಮಾಡಿಬಿಡುತ್ತೆ. ಗೆಳೆಯರೇ, ಪ್ರಾಜೆಕ್ಟ್ ಕುಶ ಅಂದರೆ ಕೇವಲ ಟೆಕ್ನಾಲಜಿ ಅಚೀವ್ಮೆಂಟ್ ಅಲ್ಲ, ಇದು ಭಾರತದ ಸ್ಟ್ರಾಟಜಿಕ್ ಇಂಡಿಪೆಂಡೆನ್ಸ್ನ ಪ್ರತಿಬಿಂಬ. ಒಮ್ಮೆ ನಾವು S-400ಗಾಗಿ $1 ಬಿಲಿಯನ್ ಕೊಟ್ಟು ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಗಳ ಭೀತಿಯಲ್ಲಿ ಬದುಕಬೇಕಿತ್ತು. ಆದರೆ ಈಗ ಲಡಾಖ್ನ ಹಿಮಪರ್ವತಗಳಿಂದ ಹಿಡಿದು ಅಂಡಮಾನ್ ಸಮುದ್ರ ತೀರದವರೆಗೂ ನಮ್ಮದೇ ಆದ ಮೊಬೈಲ್ ಮಾಡ್ಯುಲಾರ್ ರಕ್ಷಣಾ ವ್ಯವಸ್ಥೆ ಡಿಪ್ಲಾಯ್ ಮಾಡೋ ಶಕ್ತಿ ನಮಗೆ ಬಂದಿದೆ. ಇದು ಕೇವಲ ಡಿಫೆನ್ಸ್ ಶೀಲ್ಡ್ ಅಲ್ಲ, ಶತ್ರುಗಳ ಫಸ್ಟ್ ಸ್ಟ್ರೈಕ್ ಸಕ್ಸಸ್ಸನ್ನೇ ನಿರಾಕರಿಸೋ ಅಜೇಯ ಗೋಡೆ. ಇಷ್ಟೇ ಅಲ್ಲ ಗೆಳೆಯರೇ, ಭಾರತ ಈಗ ಕೇವಲ ಗುರಾಣಿ ತಗೊಳ್ತಿಲ್ಲ, ತನ್ನ ಖಡ್ಗವನ್ನು ಶಾರ್ಪ್ ಮಾಡ್ತಿದೆ. ಒಂದು ಕಾಲದಲ್ಲಿ ಸುಖೋಯ್ ಜೆಟ್ ಒಂದೇ ಒಂದು ಬ್ರಹ್ಮೋಸ್ ಹೊತ್ತೊಯ್ತಿತ್ತು, ಆದರೆ ಈಗ ಹಲಕುವಾದ ಸೂಪರ್ ಫಾಸ್ಟ್ ನವತಲೆಮಾರಿನ ಬ್ರಹ್ಮೋಸ್ನಿಂದ ಒಂದೇ ವಿಮಾನ 4 ಗುರಿಗಳನ್ನು ಒಂದೇ ಸಮಯದಲ್ಲಿ ನಾಶ ಮಾಡಬಲ್ಲದು. ಅಂದರೆ ಶತ್ರುಗಳು ಭಾರತದ ರಕ್ಷಣಾ ಕವಚ ಭೇದಿಸೋ ಯೋಚನೆ ಮಾಡೋಷ್ಟರಲ್ಲಿ ಅವರ ಬೇಸ್ಗಳು ಭಾರತದ ಪ್ರಹಾರಕ್ಕೆ ಧೂಳಾಗಿರ್ತದೆ. ಭಾರತ ಬ್ರಹ್ಮೋಸ್ ಮಿಸೈಲ್ನ ರೇಂಜ್ನ 800ರಿಂದ 900 ಕಿಲೋಮೀಟರ್ವರೆಗೂ ಹೆಚ್ಚಿಸ್ತಿದೆ. ಸುಖೋಯ್, ರಫೇಲ್ ವಿಮಾನಗಳಲ್ಲಿ ಇನ್ನಷ್ಟು ಸಂಖ್ಯೆಯಲ್ಲಿ ಹೊತ್ತೊಯ್ಯುವ ಹಾಗೆ ಇವನ್ನ ಹಲಕವಾಗಿಸಲಾಗ್ತಿದೆ. ಅಂತಿಮವಾಗಿ ಗೆಳೆಯರೇ, ಈ ಎಲ್ಲ ಪ್ರಗತಿಗಳು ಭಾರತದ ರಕ್ಷಣಾ ನೀತಿಯಲ್ಲಿ ದೊಡ್ಡ ಶಿಫ್ಟ್ ತರ್ತಿವೆ. ಶತ್ರು ದೇಶಗಳು ಭಾರತದ ಮೇಲೆ ಅಟ್ಯಾಕ್ ಯೋಚನೆ ಮಾಡೋ ಮೊದಲೇ ನಮ್ಮ ಮಿಸೈಲ್ಗಳು ಭಾರತದ ಕವಚ ಭೇದಿಸೋದು ಇಂಪಾಸಿಬಲ್ ಅನ್ನೋ ಸತ್ಯ ಅವ್ರಿಗೆ ಅರ್ಥವಾಗುವಂತೆ ಮಾಡೋದೇ ಪ್ರಾಜೆಕ್ಟ್ ಕುಶ. ಈಗ ನಿಮ್ಮ ಟರ್ನ್ ಗೆಳೆಯರೇ. ಭಾರತದ ಈ ಸ್ವದೇಶಿ S-500 ಲೆವೆಲ್ ಸಿಸ್ಟಮ್ ಏಷ್ಯಾದ ಪವರ್ ಬ್ಯಾಲೆನ್ಸ್ ಬದಲಾಯಿಸುತ್ತಾ? ಚೀನಾ, ಪಾಕಿಸ್ತಾನದ ಬೆದರಿಕೆಗಳಿಗೆ ಇದು ಫೈನಲ್ ಆನ್ಸರ್ರಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ಶೇರ್ ಮಾಡಿ. ಇಂತಹ ಡೀಪ್ ಡಿಫೆನ್ಸ್ ಅನಾಲಿಸಿಸ್ಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವಿಷಯದ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.